ಇವತ್ತು ನಾನು ಮನೆ ಕ್ಲೀನ್ ಮಾಡುವಾಗ ಒಂದು ಸ್ವಲ್ಪ ಮಿಕ್ಕಿರೋ ಸಾಮಾನು, ಹಳೆ ಸಾಮಾನು ಇಂಥದ್ದೆಲ್ಲ ಸಿಕ್ಕು. ಅದನ್ನೆಲ್ಲ ನಂಗೆ ಬೀಸಾಕೋಕೆ ಮನಸ್ಸೇ ಆಗಲಿಲ್ಲ. ಇದನ್ನೆಲ್ಲ ಇಟ್ಕೊಂಡು ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಆಗ ನನ್ನ ತಲೆಯಲ್ಲಿ ಬಂದಿದ್ದು ಪೆನ್ ಹೋಲ್ಡರು. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಒಂದು ಬ್ಯೂಟಿಫುಲ್ ಆಗಿರೋ ಪೆನ್ ಹೋಲ್ಡರ್ ಮಾಡ್ಬೋದಲ್ಲ ಅಂತ ನಾನು ಇವಾಗ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಯ್, ಹೆಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಪೆನ್ ಹೋಲ್ಡರ್ ಸಿಂಪಲ್ ಆ್ಯಂಡ್ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೂ. ಮೊದಲಿಗೆ ಒಂದು ಕಾರ್ಡ್ಬೋರ್ಡ್ನ ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಅದ್ರ ಮೇಲೆ ಒಂದು ಸ್ವಲ್ಪ ಫೆವಿಕೋಲ್ನ ಹಾಕಿ ಅದ್ರ ಮೇಲೆ ಇವಾಗ ನಾನು ಕಾಫಿ ಸ್ಟಿಕ್ಸ್ ಬರುತ್ತಲ್ಲ ಅದನ್ನೆಲ್ಲ ಅಂಟಿಸ್ಕೋತಾ ಇದ್ದೀನಿ. ಸೊ ಕಾರ್ಡ್ಬೋರ್ಡ್ ಕಾಣದೇ ಇರೋ ಥರ ಕಂಪ್ಲೀಟಾಗಿ ನಾವು ಅದನ್ನು ಕಾಫಿ ಸ್ಟಿಕ್ಸ್ನ ಅಂಟಿಸ್ಕೋಬೇಕಾಗುತ್ತೆ. ಮತ್ತು ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸ್ ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವಾಗ ಕಾರ್ಡ್ಬೋರ್ಡ್ ಕಂಪ್ಲೀಟಾಗಿ ಸ್ಟಿಕ್ಸ್ ಅಂಟಿಸ್ಕೊಂಡು ಆದಮೇಲೆ ಒಂದು ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ. ಆ ವಾಟರ್ ಬಾಟಲು ಆ ಸ್ಟಿಕ್ಸ್ ಸೈಜ್ ನೋಡಿಕೊಂಡು, ಅಂದರೆ ಆ ಸ್ಟಿಕ್ಸ್ದು ಹೈಟ್ ಎಷ್ಟಿದೆ ಅಂತ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ನಾನೊಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಕೊಂಡೆ. ಆಮೇಲೆ ಸ್ಟಿಕ್ಸ್ ಎಲ್ಲ ಇದ್ರ ಸುತ್ತಲೂ ಫೆವಿಕೋಲ್ ಹಾಕಿ ಅಂಟಿಸ್ಕೊಂಡು ಆದಮೇಲೆ ಇನ್ನೊಂದು ಸ್ವಲ್ಪ ವಾಟ್ರ್ ಬಾಟ್ಲು ಕಾಣಿಸ್ತಾ ಇದೆ ಅಂತ ಆಮೇಲೆ ಇನ್ನೊಂದು ಸಲ ನಾನು ಕಟ್ ಮಾಡಿಕೊಂಡೆ. ಈ ಥರ ಸಿಂಪಲ್ಲಾಗಿ ಒಂದು ಪೆನ್ ಸ್ಟ್ಯಾಂಡ್ ಮನೇಲೇ ಮಾಡಿಕೊಂಡು ನಮ್ಮ ಸ್ಟಡಿ ಟೇಬಲ್ ಮೇಲೆ ಇಟ್ಕೊಂಡ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ವ. ನೋಡೋಕ್ಕೂ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಇದಂತೂ ಈ ಪೆನ್ ಸ್ಟ್ಯಾಂಡ್ ಮಾಡಿಬಿಟ್ಟು ನನ್ನ ಮಗನಿಗೆ ಕೊಟ್ಟರೆ ಅವನು ತುಂಬಾ ಖುಷಿಪಟ್ಟ. ಅದರಲ್ಲಿ ಪೆನ್ಸಿಲ್ ಎಲ್ಲ ಹಾಕ್ಕೊಂಡು ಅದನ್ನೇ ನೋಡ್ಕೊಂಡು ಕೂತ್ಕೋತಾ ಇದ್ದ. ಸಂಜೆ ಅವರ ಅಪ್ಪ ಆಫೀಸಿಂದ ಬಂದಮೇಲೆ ಅವ್ರಿಗೂ ತೋರಿಸ್ತಾ ಇದ್ದ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವನಿಗಂತೂ ತುಂಬಾ ಖುಷಿ ಆಯಿತು. ಇವಾಗ ವಾಟ್ರ್ ಬಾಟ್ಲು ಕಟ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಕಂಪ್ಲೀಟಾಗಿ ಫೆವಿಕೋಲ್ ಹಾಕ್ಕೊಂಡು ಸೇಮ್ ಅದೇ ಥರ, ಅಂದರೆ ಕಾರ್ಡ್ಬೋರ್ಡಿಗೆ ಹಾಕ್ಕೊಂಡ್ವಲ್ಲ ಸ್ಟಿಕ್ಸು, ಸೇಮ್ ಅದೇ ಥರ ಇದಕ್ಕೂ ಅಂಟಿಸ್ಕೊತಾ ಇದ್ದೀನಿ. ಒಂದ್ಸಲ ಇದು ಕಂಪ್ಲೀಟಾಗಿ ನಾವು ಸ್ಟಿಕ್ಸ್ನ ಅಂಟಿಸ್ಕೊಂಡು ಆದಮೇಲೆ ಒಳಗಡೆ ಖಾಲಿ ವಾಟ್ರ್ ಬಾಟ್ಲ್ ಇದೆ ಅಂತಲೂ ಗೊತ್ತಾಗಲ್ಲ. ಸ್ಟಿಕ್ಸಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಕ್ಸ್ ಎಲ್ಲ ಕಂಪ್ಲೀಟಾಗಿ ಒಂದು ರೌಂಡ್ ಅಂಟಿಸ್ಕೊಂಡು ಆದಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ವಾಟ್ರ್ ಬಾಟ್ಲು ಕಾಣಿಸ್ತಾ ಇತ್ತು. ಅದನ್ನು ಕಟ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡೆ. ಆಮೇಲೆ ಈ ರೋಲು ಉಲ್ಲನ್ನೆಲ್ಲ ಖಾಲಿ ಆದಮೇಲೆ ಒಳಗಡೆ ಇರುತ್ತೆ ಆ ಥರ ರೋಲ್ ಇದು. ಇಲ್ಲ ಈ ಥರ ರೋಲ್ ಇಲ್ಲ ಅಂದರೆ ನೀವು ಪೈಪ್ ಬೇಕಾದ್ರೂ ತೊಗೋಬೋದು. ಚಿಕ್ಕ ಮಕ್ಕಳ ಆಟ ಸಾಮಾನಲ್ಲಿ ಇರುತ್ತೆ ಈ ಥರ ರೋಲ್ ಆಗಿ. ಏನಾದರೂ ಏನು ಸಿಗುತ್ತೋ ಒಟ್ಟಿನಲ್ಲಿ ಈ ಥರ ಒಂದು ರೋಲ್ ತೊಗೋಬೋದು. ಇಲ್ಲ ಪೇಪರಿಂದ ಮನೇಲೇ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ಕಂಪ್ಲೀಟಾಗಿ ಒಂದು ರೌಂಡ್ ನಾನಿವಾಗ ಥ್ರೆಡ್ನ ಸುತ್ಕೋತಾ ಇದ್ದೀನಿ. ಸೇಮ್ ಫೆವಿಕೋಲ್ ಹಾಕ್ಕೊಂಡು ಇದನ್ನು ಸುತ್ತಕೊಂಡು ಅಂಟಿಸ್ಕೊತಾ ಇದ್ದೀನಿ. ರೋಲ್ಗೆ ಕಂಪ್ಲೀಟಾಗಿ ಥ್ರೆಡ್ನ ಸುತ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಆ ಪೆನ್ ಹೋಲ್ಡರ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಲೇಸ್ನ ಅಂಟಿಸ್ಕೊತಾ ಇದ್ದೀನಿ. ಫೆವಿಕೋಲ್ ಹಾಕ್ಕೊಂಡು ಸುತ್ತಲೂ ಲೇಸ್ನ ನಾನಿಲ್ಲಿ ಅಂಟಿಸ್ಕೊತಾ ಇದ್ದೀನಿ.
ಸೇಮ್ ಅದೇ ಥರ ಇವಾಗ ಥ್ರೆಡ್ ಮೇಲೂ ಕೂಡ ನಾನಿಲ್ಲಿ ಲೇಸ್ನ ಅಂಟಿಸ್ಕೋಬೇಕಾಗಿತ್ತು. ಆದರೆ ಈ ಥ್ರೆಡ್ ಮೇಲೆ ಲೇಸು ಕೂಡಲೇ ಇಲ್ಲ ಫೆವಿಕೋಲಿಂದ. ನಾನು ಎಷ್ಟು ಸಲ ಅಂಟಿಸಿದ್ರೂ ಅದು ಬಿದ್ದೋಗ್ತಾನೆ ಇತ್ತು, ಅಂಟ್ತಾನೆ ಇರಲಿಲ್ಲ. ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ನನ್ನ ಹತ್ರ ಗ್ಲೂ ಗಮ್ ಇದೆ ಅಂತ ಜ್ಞಾಪಕ ಆಯಿತು. ಇದರಿಂದ ನಾನು ಥ್ರೆಡ್ ಮೇಲೆ ಲೇಸ್ ಅಂಟಿಸ್ಕೋಬೋದು ಅಂತ ಅದನ್ನು ಸ್ವಿಚ್ ಬೋರ್ಡ್ಗೆ ಹಾಕಿ ಇವಾಗ ನಾನು ಆ ಥ್ರೆಡ್ ಮೇಲೆ ಲೇಸ್ನ ಆರಾಮಾಗಿ ಅಂಟಿಸ್ಕೊಂಡೆ. ಇದರಿಂದ ಏನು ಬೇಕಾದರೂ ನಾವು ಆರಾಮಾಗಿ ಅಂಟಿಸ್ಕೋಬೋದು, ಬೇಗನೆ ಕೂತ್ಕೊಳ್ಳುತ್ತೆ. ನೋಡ್ಬೋದು ನೀವು, ಇದು ಒಂದು ಸಲ ಅಂಟಿಸಿದ್ರೆ ಆಮೇಲೆ ಬಿಡೋದೇ ಇಲ್ಲ ಅನ್ನೋ ಥರ ಚೆನ್ನಾಗಿ ಕೂತ್ಕೊಂಡಿತ್ತು. ಇದಕ್ಕೂ ಈ ಥರ ಅಂಟಿಸ್ಕೊಂಡಾದಮೇಲೆ ನೆಕ್ಸ್ಟು ಇವೆರಡೂ ಇವಾಗ ಕಾರ್ಡ್ಬೋರ್ಡ್ ಮೇಲೆ ಅಂಟಿಸ್ಕೊಂಡೆ ಇದೇ ಗ್ಲೂ ಗಮ್ಮಿಂದ. ಇವೆರಡನ್ನೂ ಅಂಟಿಸ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಅದು ಎಲ್ಲ ಕಡೆಯೂ ಸೇಮ್ ಅದೇ ಸ್ಟಿಕ್ಸ್ನ ಅಂಟಿಸ್ಕೊತಾ ಇದ್ದೀನಿ ಗ್ಲೂ ಗಮ್ಮಿಂದ. ಆಮೇಲೆ ನೆಕ್ಸ್ಟ್ ಇವಾಗ ನಾನು ಪಿಸ್ತಾ ಸಿಪ್ಪೆಯಿಂದ ಒಂದು ಫ್ಲವರ್ನ ಮಾಡಿಕೊಂಡು ಇದಕ್ಕೇ ಅಂಟಿಸ್ಕೊತಾ ಇದ್ದೀನಿ. ಇದಕ್ಕೂ ಮುಂಚೆ ನನ್ನ ಬ್ಲಾಗಲ್ಲಿ ಪಿಸ್ತಾ ಸಿಪ್ಪೆಯಿಂದ ಫ್ಲವರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ, ಕಸದಿಂದ ರಸ ಅಂತ ಒಂದು ವಿಡಿಯೋದಲ್ಲಿ. ಇವಾಗೇನು ಫ್ಲವರ್ ಮಾಡೋದು ತೋರಿಸ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಅಂಟಿಸ್ಕೊತಾ ಇದ್ದೀನಿ. ಅದು ಪಿಸ್ತಾ ಸಿಪ್ಪೆಯಿಂದ ಫ್ಲವರ್ ಮಾಡೋ ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಫ್ಲವರ್ನ ಅಂಟಿಸ್ಕೊಂಡಾದಮೇಲೆ ಫೈನಲಾಗಿ ಇದ್ರ ಲುಕ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನೇ ಪದೇ ಪದೇ ನೋಡಿಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಕೋತಾ ಇದ್ದೆ. ಇವಾಗ ಒಂದರಲ್ಲಿ ಪೆನ್ಸಿಲ್ನ ಹಾಕಿಬಿಟ್ಟು ಇನ್ನೊಂದರಲ್ಲಿ ಫ್ಲವರ್ನ ಇಟ್ಕೋತಾ ಇದ್ದೀನಿ, ಸುಮ್ಮನೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಆದರೆ ಇನ್ನೊಂದು ಕಡೆ ಫ್ಲವರ್ ಇಟ್ಟಿರೋದು ಪೈಂಪ್ ಹತ್ರ ಒಂದು ಸ್ವಲ್ಪ ಸಿಂಪಲಾಗಿ ಕಾಣಿಸ್ತಾ ಇದೆ. ಅಲ್ಲಿ ನಾನು ಚೂರು ಏನಾದರೂ ಡೆಕೋರ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲಿ ಮತ್ತು ನಾನು ಒಂದು ಸ್ವಲ್ಪ ಯೆಲ್ಲೋ ಕಲರ್ಸ್, ಇದು ಆರೆಂಜ್ ಕಲರ್ ಸ್ಟೋನ್ನ ಅಂಟಿಸ್ಕೊತಾ ಇದ್ದೀನಿ. ಇದನ್ನು ಅಂಟಿಸಿದ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇನ್ನಷ್ಟು ಲುಕ್ ಕಾಣಿಸ್ತಾ ಇತ್ತು. ಕಡಿಮೆ ಸಮಯದಲ್ಲಿ ಮತ್ತು ಮನೆಯಲ್ಲೇ ಮಿಕ್ಕಿರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡಿರೋ ಈ ಪೆನ್ ಹೋಲ್ಡರು ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ನನಗೂ ತಿಳಿಸೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.